ವರ್ಷಗಳ ಪ್ರೀತಿ ದುರಂತದಲ್ಲಿ ಅಂತ್ಯವಾಗಿದೆ. ಮದುವೆಗೂ ಮುನ್ನ ಗರ್ಭಿಣಿಯಾಗಿದ್ದ ಯುವತಿ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಗರ್ಭಿಣಿಯಾಗಿದ್ದ ಮಹಿಳೆ ಮಗುವಿನ ಜೊತೆಗೆ ಸಾವನ್ನಪ್ಪಿದ್ದು ಯುವತಿ ಸಾವಿಗೆ ಪ್ರಿಯಕರನೇ ಕಾರಣ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಅತಿಯಾದ ಅಬಾರ್ಷನ್ ಮಾತ್ರೆ ನೀಡಿದ್ದರಿಂದ ಸಾವನ್ನಪ್ಪಿದ್ದಾಳೆ ಎಂದು ಆರೋಪಿಸಿದ್ದಾರೆ. ಹುಬ್ಬಳ್ಳಿಯ ಮಂಟೂರು ರಸ್ತೆಯ ಶೀಲಾ ಕಾಲೋನಿಯಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ನಡೆದಿದೆ. ಶೀಲಾ ಕಾಲೋನಿಯ ದಿವ್ಯಾ ಸಲವಾದಿ ಮತ್ತು ಕೃಪಾನಗರದ ಚರಣ್ ಅನಂತಪುರ ನಡುವೆ 11 ವರ್ಷಗಳಿಂದ ಪ್ರೀತಿಯಾಗಿತ್ತು. ಪ್ರೀತಿಯ ಫಲವಾಗಿ ಗರ್ಭ ಧರಿಸಿದ್ದ ದಿವ್ಯಾ 7 ದಿನಗಳ ಹಿಂದೆಯಷ್ಟೇ ಚರಣ್ ಹಾಗೂ ದಿವ್ಯಾ ಮದುವೆಯಾಗಿದ್ರು. ಕತ್ತಿಗೆ ಅರಿಶಿನ ಕೊಂಬು ಕಟ್ಟಿ ಮದುವೆಯಾಗಿದ್ದ ಚರಣ್ ದಿವ್ಯಾ ಅಸ್ವಸ್ಥಗೊಂಡ ಹಿನ್ನೆಲೆಯಲ್ಲಿ ಚಿಟಗುಪ್ಪಿ ಆಸ್ಪತ್ರೆಗೆ ದಾಖಲಿಸಿದ್ದಾನೆ. ತೀವ್ರ ರಕ್ತಸ್ರಾವದಿಂದ ದಿವ್ಯಾ ಸಾವನ್ನಪ್ಪಿದ್ದು ಅಬಾರ್ಷನ್ ಮಾಡಿಸಲೆಂದು ಕೊಟ್ಟ ಟ್ಯಾಬ್ಲೆಟ್ನಿಂದ ಸಾವನ್ನಪ್ಪಿದ್ದಾಳೆ ಎಂದು ದಿವ್ಯಾ ಸಂಬಂಧಿಕರು ಆರೋಪಿಸಿದ್ದಾರೆ. ದಿವ್ಯಾಳ ಸಾವಿಗೆ ಪ್ರಿಯಕರ ಚರಣ್ ಕಾರಣ ಎಂದು ಆರೋಪಿಸಿ ಚರಣ್ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲು ಏರಿದ್ದಾರೆ. ಪ್ರೀತಿಸಿದ ಹುಡುಗಿಯನ್ನ ನಾನೇಕೆ ಕೊಲ್ಲಲಿ? ಪ್ರಿಯಕರ ಚರಣ್ ಅನಂತಪುರ ಪ್ರಶ್ನೆ ಮಾಡಿದ್ದಾನೆ. ದಿವ್ಯಾಳನ್ನ 11 ವರ್ಷದಿಂದ ಪ್ರೀತಿಸುತ್ತಿದ್ದೇನೆ, ಸಂಸಾರ ಮಾಡಲೆಂದು ಮದುವೆಯೂ ಆಗಿದ್ದೇವೆ. ಆದರೆ ಹೆರಿಗೆ ಸಂದರ್ಭದಲ್ಲಿ ತಾಯಿ ಮಗು ಸಾವನ್ನಪ್ಪಿದ್ದಾರೆ. ಇದನ್ನೇ ನೆಪವಾಗಿಸಿಕೊಂಡು ನನ್ನ ಮೇಲೆ ಹಲ್ಲೆ ಮಾಡಲಾಗಿದೆ. ಆಕೆಯ ಸಾವಿಗೂ ನನಗೂ ಸಂಬಂಧವಿಲ್ಲ ಎಂದು ಪ್ರಿಯಕರ ಚರಣ್ ಅನಂತಪುರ್ ಹೇಳಿದ್ದಾನೆ. ಒಟ್ಟಲ್ಲಿ ಪ್ರೇಮ ಪ್ರಕರಣವೊಂದು ಗೊಂದಲದ ಗೂಡಾಗಿದ್ದು ಬೆಂಡಿಗೇರಿ ಠಾಣೆಯಲ್ಲಿ ದಿವ್ಯಾಳ ಚಿಕ್ಕಮ್ಮ ದೂರು ಸಲ್ಲಿಸಿದ್ದು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಮಲ್ಲೇಶ್ ಸೂರಣಗಿ, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ.